ಕ್ಯಾಪ್ಟನ್ಸ್ ಎಲ್ಲ ಕ್ರೀಡಾ ನವೀನ್ ಸರ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಬೆಸ್ಟ್ ಆಲ್ರೌಂಡರ್ ಎಲ್ಲ ತಂಡವನ್ನ ಗಮನಿಸಿಕೊಂಡು ರೆಫ್ರಿ ಅವರ ಮಾರ್ಗದರ್ಶನದಲ್ಲಿ ಕೊನೆಯದಾಗಿ ಬೆಸ್ಟ್ ಆಲ್ರೌಂಡರ್ ಪವಿತ್ರ ಸನ್ವಿತ್ ತಂಡದಿಂದ ಒಂದು ಪ್ರಶಸ್ತಿಯನ್ನ ಯಾವುದೇ ಆಟಗಾರರು ಪಡೆದುಕೊಳ್ಳಿ. ಉತ್ತಮವಾಗಿ ಆಡಿದ್ರು ಪವಿತ್ರ, ಅನಿವಾರ್ಯ ಕಾರಣಗಳಿಂದ ಬರಲಿಲ್ಲ. ಈ ಒಂದು ಪ್ರಶಸ್ತಿಯನ್ನ ಸತೀಶ್ ಸರ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಥ್ರೋಬಾಲ್ ರನ್ನರ್ಸ್ ಈ ಒಂದು ಪ್ರಶಸ್ತಿಯನ್ನ ಮಿಥುನ್ ತಂಡ ಪಡೆದುಕೊಳ್ಳಿ. ಎಲ್ಲ ಆಟಗಾರರು ಬಂದು ಆ ಒಂದು ಥ್ರೋಬಾಲ್ ನ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನ ಪಡೆದುಕೊಳ್ಳಿ. ಎಲ್ಲ ಆಟಗಾರರು ಬನ್ನಿ. ಈ ಒಂದು ಪ್ರಶಸ್ತಿಯನ್ನ ಟ್ರೋಫಿಯನ್ನ ಎಲ್ಲ ಮುಖ್ಯ ವೇದಿಕೆಯಲ್ಲಿ ಉಪಸ್ಥಿತಿಯನ್ನಿರುವಂತಹ ಎಲ್ಲ ಅತಿಥಿಗಳು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ವೈಯಕ್ತಿಕ ಟ್ರೋಫಿಯನ್ನ ಪಡೆದುಕೊಳ್ಳಿ. ಈ ಒಂದು ಮಕ್ಕಳು ಬಿಡಿಸಿರ್ತಕ್ಕಂತಹ ಒಂದು ಡ್ರಾಯಿಂಗ್ ಇದೆ. ಹೆಮಟೋ ಆಂಕಾಲಜಿ ಮಕ್ಕಳು ಎಷ್ಟು ಚಂದವಾಗಿ ಡ್ರಾಯಿಂಗ್ ಅನ್ನ ರಚಿಸ್ತಾರೆ. ಆ ಒಂದು ಡ್ರಾಯಿಂಗ್ ಸದುಪಯೋಗ ಆಗ್ಲಿ ಎನ್ನುವಂತ ವಿಚಾರವಾಗಿ ಅದಕ್ಕೊಂದು ಫ್ರೇಮ್ ಅನ್ನ ಹಾಕಿಕೊಂಡು ತಮಗೆ ನೀಡ್ತಾ ಇದ್ದೇವೆ. ಟ್ರೋಫಿ ನೀಡಿ ಕಿಶೋರ್. ಕ್ಯಾಪ್ಟನ್ ಬನ್ನಿ, ಪಡೆದುಕೊಳ್ಳಿ. ಎಲ್ಲ ಆಟಗಾರರು ಬನ್ನಿ, ಮುಂದೆ ಬನ್ನಿ. ಈ ವರ್ಷದ ಥ್ರೋಬಾಲ್ ನ ರನ್ನರ್ಸ್ ಅಪ್ ತಂಡ ಪ್ರಶಸ್ತಿ ಪಡೀತಾ ಇದೆ. ವಂದನೆಗಳು, ಅಭಿನಂದನೆಗಳು. ಥ್ಯಾಂಕ್ ಯು. ಅದೇ ರೀತಿಯಾಗಿ ಈ ವರ್ಷದ ಥ್ರೋಬಾಲ್ ನ ಚಾಂಪಿಯನ್ಸ್ ಸರಳ ನೇತೃತ್ವದ ಸನ್ವಿತ್ ತಂಡ. ಎಲ್ಲ ಆಟಗಾರರು ಬಂದು ಚಾಂಪಿಯನ್ಸ್ ಟ್ರೋಫಿ ಜೊತೆಯಾಗಿ ಇಂಡಿವಿಜುವಲ್ ಟ್ರೋಫಿಯನ್ನು ಪಡೆದುಕೊಳ್ಳಿ. ಮೊದಲಾಗಿ ಇಂಡಿವಿಜುವಲ್ ಟ್ರೋಫಿಯನ್ನು ಪಡೆದುಕೊಳ್ಳಿ. ಇಂಡಿವಿಜುವಲ್ ಟ್ರೋಫಿ ಪಡೆದುಕೊಳ್ಳಿ. ಉತ್ತಮವಾಗಿ ಆಡಿ ಫೈನಲ್ ಪಂದ್ಯಾಟದಲ್ಲಿ ವಿನ್ನರ್ಸ್ ಆಗಿದ್ರಿ.
ಥ್ರೋಬಾಲ್ ನ ಎಲ್ಲ ರೀತಿಯ ನಿಯಮಾವಳಿಗಳನ್ನ ಬಳಸಿಕೊಂಡು ಫೈನಲ್ ಪಂದ್ಯಾಟದಲ್ಲಿ ಸರಳ ಮೇಡಮ್ ನೇತೃತ್ವದ ಸನ್ವಿ ತಂಡ ಜಯಿಸಿಕೊಂಡಿದೆ. ರತನ್ ಸರ್ ನಮ್ಮನ್ನ ಕೂಡ ಕೂಡಿಕೊಳ್ತಾ ಇದ್ದಾರೆ. ಸರಿ, ಒಂದು ಫೋಟೋಗ್ರಫಿ ಆದ ನಂತರ ಟ್ರೋಫಿಯನ್ನು ನೀಡಿ. ಸರಿ, ಈ ವರ್ಷದ ಚಾಂಪಿಯನ್ಸ್ ಕ್ಯಾಪ್ಟನ್ ಬನ್ನಿ. ಸರಿ, ಈ ವರ್ಷದ ಚಾಂಪಿಯನ್ಸ್ ಒಂದು ನಿಮಿಷ. ಚಾಂಪಿಯನ್ಸ್ ಸನ್ವಿ ತಂಡ ಥ್ರೋಬಾಲ್ ನ ವಿನರ್ಸ್. ವಂದನೆಗಳು, ಅಭಿನಂದನೆಗಳು. ಸರಿ, ಈಗ ಕ್ರಿಕೆಟ್ 3 ವರ್ಷದಲ್ಲಿ ನಾನು ಕಂಡ ಹಾಗೆ 3 ಚಾಂಪಿಯನ್ಗಳು. ಮೊದಲಾಗಿ KND ತಂಡ ಮೊದಲ ವರ್ಷದ ಚಾಂಪಿಯನ್. ಕಳೆದ ವರ್ಷ ಅವಿನಾಶ್ ನೇತೃತ್ವದ ತಂಡ ಚಾಂಪಿಯನ್ ಆಗಿತ್ತು. ಈ ಬಾರಿ ಅಕ್ಷಯ್ ನೇತೃತ್ವದಲ್ಲಿ ನಡೀತಾ ಇದೆ. ತಂಡದ ಕಪ್ತಾನ ಅಕ್ಷಯ್ ಇದ್ದಾರೆ. ಈಗ ಎಲಿಮಿನೇಟರ್ ತಂಡ ಒಂದು ಕ್ವಾಲಿಫೈ ಆಗಿರ್ತಕ್ಕಂತಹ ಮ್ಯಾನ್ ಆಫ್ ದ ಮ್ಯಾಚ್ ಬಾಕಿ ಇದೆ. ಕಿರಣ್ ಸರ್ ಬನ್ನಿ. ಆ ಒಂದು ಪಂದ್ಯ ಎಲಿಮಿನೇಟರ್ ತಂಡದ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಇದೆ. ಆ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಪಡೆದುಕೊಳ್ಳಿ. ಫೈನಲ್ಗೆ ಎಂಟ್ರಿಗೆ ತಮ್ಮ ಬಹಳಷ್ಟು ಸಹಕಾರ ಇತ್ತು. ಉತ್ತಮವಾದ ಒಂದು ಹೋರಾಟ ಇತ್ತು. ಜಿಬು ಸರ್ ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಅದೇ ರೀತಿಯಾಗಿ ಈ ಒಂದು ಫೈನಲ್ ಪಂದ್ಯಾಟದ ಬೆಸ್ಟ್ ಬ್ಯಾಟ್ಸ್ಮನ್ ತನ್ನ ತಂಡಕ್ಕೆ ಸಹಕಾರ ಆಗಿ ಫೈನಲ್ ವರೆಗೂ ಕೂಡ ತನ್ನ ತಂಡದ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಗುರುತಿಸಿಕೊಂಡಿರ್ತಕ್ಕಂಥ ಗುರು ಪ್ರಸಾದ್ ಬೆಸ್ಟ್ ಬ್ಯಾಟ್ಸ್ಮನ್. ಬಹುಶಃ ಹಿಂದೆ ಟ್ರಾನ್ಸ್ಪೋರ್ಟ್ ವಿಭಾಗದಲ್ಲಿ ತನ್ನ ಆಟವನ್ನು ಆಡ್ತಾ ಇದ್ರು ನಾವು ಕಂಡ ಹಾಗೆ. ಈ ಬಾರಿ ಈ ಒಂದು ಪ್ರಶಸ್ತಿಯನ್ನ ಸತೀಶ್ ಸರ್ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಅನುಭವದ ಆಟವನ್ನ ಕೊನೆ ಹಂತದಲ್ಲಿ ಗುರು ಪ್ರಸಾದ್ ನೀಡಿದ್ರು. ಕೊನೆಯದಾಗಿ ಬೆಸ್ಟ್ ಬೌಲರ್. ಈ ಒಂದು ಪಂದ್ಯಾಟದಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಇರ್ತದೆ. ಎಸೆತಗಾರ ತನ್ನ ಎಸೆತವನ್ನು ಬಹಳಷ್ಟು ನೀಡಬೇಕಾಗ್ತದೆ. ಈ ಒಂದು ಸ್ಪಂದನ ಸೀಸನ್ 3 ಬೆಸ್ಟ್ ಬೌಲರ್ ಶ್ರೇಯಸ್. ಈ ಒಂದು ಪ್ರಶಸ್ತಿಯನ್ನ ಬಾಲಾ ಸರ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಾಲಕೃಷ್ಣ ಪ್ರಭು ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸುಂದರತೆಯ ಎಸೆತಗಾರಿಕೆಯನ್ನ ನೀಡಿದ್ರೆ ಸದ್ಯ ಕೊನೆಯದಾಗಿ ಮ್ಯಾನ್ ಆಫ್ ದ ಮ್ಯಾಚ್ ಫೈನಲ್ ನ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಪ್ರಶಾಂತ ಪಡಿತಾ ಇದ್ದಾರೆ. ಪ್ರಶಾಂತ ಬನ್ನಿ ಹ್ಯಾಟ್ರಿಕ್ ಸಿಕ್ಸರ್ ಅನ್ನ ದಾಖಲಿಸಿದ್ರು. ಉತ್ತಮ ಆಟಗಾರಿಕೆಯನ್ನ ನೀಡಿದ್ರು. ಸದ್ಯ ತನ್ನ ತಂಡಕ್ಕೆ ಆಸರ ಆಗಿರ್ತಕ್ಕಂತಹ
ಪ್ರಶಾಂತ ಇವರು ಅಶೋಕ್ ಸರ್ ಅವ್ರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಮ್ಯಾನ್ ಆಫ್ ದಿ ಸೀರೀಸ್ ಇಡೀ ತಂಡವನ್ನ ಕಟ್ಟಿ ಬೆಳೆಸುವಲ್ಲಿ ಯಶಸ್ಸನ್ನ ಕಂಡಿರ್ತಕ್ಕಂಥ ಆಟಗಾರ. ವೈಯಕ್ತಿಕ ನೆಲೆಯಲ್ಲಿ ಬಹಳಷ್ಟು ಆಟಗಾರಿಕೆಯನ್ನ ಕಂಡಿರ್ತಕ್ಕಂಥ ಅಕ್ಷಯ್ ಅಚ್ಚು ತಂಡದ ಕಪ್ತಾನ, ಮ್ಯಾನ್ ಆಫ್ ದ ಸೀರೀಸ್. ವೈಯಕ್ತಿಕ 48 ಓಟಗಳು ಒಂದು ಪಂದ್ಯಾಟದಲ್ಲಿ, ವೈಯಕ್ತಿಕ 26 ಓಟಗಳು ಇನ್ನೊಂದು ಪಂದ್ಯಾಟದಲ್ಲಿ, 2 ಹುದ್ದರಿಗಳು. ಈ ರೀತಿಯ ಲೆಕ್ಕಾಚಾರದ ಆಟದಲ್ಲಿ ಕೊನೆಯದಾಗಿ ಅಕ್ಷಯ್ ಅಚ್ಚುಗೆ ಮ್ಯಾನ್ ಆಫ್ ದ ಸೀರೀಸ್. ಸರಿ, ರನ್ನರ್ಸ್ ಅಪ್ ಪ್ರಶಸ್ತಿ ವೈಯಕ್ತಿಕವಾಗಿ ಕಿರಣ್ ಸರ್ ಬನ್ನಿ, ತಮ್ಮ ತಂಡದ ಎಲ್ಲ ಸದಸ್ಯರ ಜೊತೆಯಾಗಿ ಬನ್ನಿ. ಉತ್ತಮವಾದ ಆಟಗಾರಿಕೆ, ಫೈನಲ್ ವರೆಗೂ ಕೂಡ ಹೋರಾಟವನ್ನ ಮಾಡಿಕೊಂಡು ಕಳೆದ ವರ್ಷ ಅತಿ ಸನಿಹಕ್ಕೆ ಬಂದಿದ್ರು, ಈ ಬಾರಿ ರನ್ನರ್ಸ್ ಅಪ್ ಆಗಿದ್ರು ಕಿರಣ್. ಈ ಒಂದು ರನ್ನರ್ಸ್ ಅಪ್ ಅನ್ನ ಪಡೆದಿರ್ತಕ್ಕಂಥ ತಂಡ ಕಿರಣ್ ನೇತೃತ್ವದಲ್ಲಿ. ಈ ಒಂದು ಕಿರಣ್ ಸರ್ ಸ್ಟ್ಯಾಂಡ್ ಅಪ್ ಆಗಿ, ಮತ್ತೆಲ್ಲ ಆಟಗಾರರು ಕೂತ್ಕೊಳ್ಳಿ. ಎರಡು ಟ್ರೋಫಿ ಕೂಡ KH ಗೆ ಸಲ್ತದೆ. ಕಿರಣ್ ಸರ್ ಪಡೆದುಕೊಳ್ಳಿ, ಟ್ರೋಫಿಯನ್ನು ಇಟ್ಕೊಳ್ಳಿ. ಈ ವರ್ಷದ ರನ್ನರ್ಸ್ ತಂಡ ಕಿರಣ್ ಸರ್ ನೇತೃತ್ವದಲ್ಲಿ ನಡೀತಾ ಇದೆ. ಈಗಾಗಲೇ ಸ್ಪಂದನ ಟ್ರೋಫಿ ಸೀಸನ್ 3ಯ ಚಾಂಪಿಯನ್ಸ್ ಕ್ರಿಕೆಟ್ ನಲ್ಲಿ ಅಕ್ಷಯ್ ನೇತೃತ್ವದಲ್ಲಿ ನಡೀತಾ ಇದೆ. ಅಕ್ಷಯ್ ತಮ್ಮ ತಂಡದ ಎಲ್ಲ ಆಟಗಾರರನ್ನು ಪಡೆದುಕೊಂಡು ಬನ್ನಿ. ಈ ವರ್ಷದ ಚಾಂಪಿಯನ್ಸ್. ಬಹಳಷ್ಟು ಹೋರಾಟ, ಫೈನಲ್ ನಲ್ಲಿ ಕಿಶೋರ 3 ಕ್ಯಾಚ್ ಅನ್ನ ಪಡ್ಕೊಂಡಿದ್ರು. ಎಲ್ಲವೂ ಕೂಡ ನಡೀತದೆ. ಇಂಡಿವಿಜುವಲ್ ಟ್ರೋಫಿಯನ್ನ ಮೊದಲು ಪಡೆದುಕೊಳ್ಳಿ. ಹೋರಾಟಗಳು ಕ್ರಿಕೆಟ್ ನಲ್ಲಿ ಪ್ರತಿಯೊಂದು ಗೆಲುವಿನ ನಗೆಯನ್ನ ಬೀರಿರ್ತಕ್ಕಂಥ ಅಕ್ಷಯ್ ನಮ್ಮ ಜೊತೆಗೆ ವೀಕ್ಷಕ ವಿವರಣೆನ ಕೂಡ ಮಾಡ್ತಾ ಇದ್ರು, ಹೋರಾಟವನ್ನ ಮಾಡಿದ್ರು. ಚಾಂಪಿಯನ್ಸ್, ಸ್ಪಂದನ ಟ್ರೋಫಿ ಸೀಸನ್ 3ಯ ಚಾಂಪಿಯನ್ಸ್. ಸರಿ, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಾಗಿ
ವೇದಿಕೆಯಲ್ಲಿ ಉಪಸ್ಥಿತಿಯಲ್ಲಿ ಇರುವಂತಹ ಅತಿಥಿ ಗಣ್ಯರ ಅನಿಸಿಕೆಗಳು ಬೇಕು. ನವೀನ್ ಸರ್ ತಮ್ಮ ಅನಿಸಿಕೆಯನ್ನ ಸ್ಪಂದನ ಟ್ರೋಫಿ ಸೀಸನ್ 3ಗೆ ನೀಡಿ ಈ ಒಂದು ಹೋರಾಟ ಮೊನ್ನೆ ಆರಂಭ ಆಗಿದೆ, ಈ ದಿನ ಮುಕ್ತಾಯ ಆಗ್ತಾ ಇದೆ. ತಮ್ಮ ಎರಡು ಅನಿಸಿಕೆ ನಮ್ಮ ಈ ಸ್ಪಂದನ ಟ್ರೋಫಿಯಲ್ಲಿ ಸರ್. ಕ್ರೀಡೆಗಾಗಿ ಕ್ರಿಕೆಟ್ ಅಥವಾ ಥ್ರೋಬಾಲಿಂಗ್ ಭಾಗವಹಿಸಿ ಟೂರ್ನಮೆಂಟ್ ವಿಶೇಷತೆಯನ್ನು ಅರಿತಿದ್ದರೂ ಸಹ ಅದಕ್ಕೆ ಆ ಸ್ಪೋರ್ಟಿವ್ನೆಸ್ ಕೊಟ್ಟು ಎಲ್ಲ ಟೂರ್ನಮೆಂಟ್ ಅಲ್ಲಿ ನಾವು ನೋಡ್ತೇವೆ, ಪ್ರತಿಯೊಬ್ಬರಿಗೆ ಪ್ರೈಸ್ ಸಿಗ್ತದೆ, ಕ್ಯಾಶ್ ಮನಿ ಅಥವಾ ಏನಾದರೂ ಇನ್ಸೆಂಟಿವ್ ಸಿಗ್ತದೆ. ಬಟ್ ಈ ಟೂರ್ನಮೆಂಟ್ ಅಲ್ಲಿ ಇದರ ಕಾಸ್ಟ್ನಿಂದಾಗಿ ಬೇರೆ ಯಾವ ರೀತಿಯ ಬಹುಮಾನಗಳು ಆದರೂ ಕೂಡ ಆಟದಲ್ಲಿ ಏನು ನಮಗೆ ಕೊರತೆ ಕಾಣಿಲ್ಲ. ಮತ್ತೆ ಇದು 3ನೇ ವರ್ಷಕ್ಕೆ ಕಾಲಿಡುವುದಲ್ಲ, 3ನೇ ವರ್ಷದಲ್ಲಿ ಸತತವಾಗಿ ಉತ್ತಮವಾದಂತಹ ಒಂದು ಟೂರ್ನಮೆಂಟ್ ಅನ್ನು ಆಯೋಜಿಸುತ್ತೇವೆ. ನಾವು ನೋಡಿದ್ದೇವೆ ಎಲ್ಲ ಕಡೆಯಲ್ಲಿ ಇದರ ಎಟ್ ದ ಎಂಡ್ ಆಫ್ ದ ಡೇ ಎಷ್ಟು ಸೇವ್ ಆಯಿತು ಅದನ್ನು ನಮ್ಮ ಯೋಜನೆಗೆ ಹಾಕಬೇಕು. ಕಾಸ್ ಒಂದು ವೆರಿ ಯುನೀಕ್ ಕಾಸ್. ಮಾಹಿತಿ ಕಾಸನ್ನು ಮಾಡುವಂಥದ್ದು ನಮ್ಮಲ್ಲಿ ಒಂದು ಮಾದರಿ. ಇಷ್ಟೆಲ್ಲ ಟೂರ್ನಮೆಂಟಿಗೆ ನಮಗೆ ಕೂಡ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಮಾಡುವಂತಹ ಅವಕಾಶವನ್ನು ಇದು ಒಂದು ಸ್ಫೂರ್ತಿಯಾಗಿ ಇಂಥ ಟೂರ್ನಮೆಂಟ್ ಸಮಾಜಕ್ಕೆ ಕೂಡ ಒಂದು ಒಳ್ಳೆಯ ಮಾದರಿ. ಈಗ ನಾವು ನೋಡಿದ್ರೆ ಇವನ್ ನಮ್ಮ ನನಗೆ ಲಾಸ್ಟ್ ಗೊತ್ತಾಯಿತು, ಇವನ್ ನಮ್ಮ ಟೀಮ್ನ ಹೆಸರು ಕೂಡ ನೇಷನ್ನ ಹೆಸರಲ್ಲಿ ಇದು ಒಂದು ಕಾಸ್ ಬಗ್ಗೆ ನಾವೀಗ ಜನರಲ್ ಪಬ್ಲಿಕ್ ಅಲ್ಲಿ ನೋಡಿದ್ರೆ ವೆರಿ ಕಡಿಮೆ ಟೂರ್ನಮೆಂಟ್ ಆಗ್ತದೆ. ಈಗ ನಾವು ಎಲ್ಲ ಕಡೆಯಲ್ಲಿ ಟೂರ್ನಮೆಂಟ್ ಆಗ್ತಾ ಇರ್ತದೆ, ಬಟ್ ಅದರಂತಹ ಒಂದು ಕಾಸಲ್ಲಿ ಹೋಗ್ತಾ ಹೋಗ್ತದೆ. ನಾವು ಈ ಅಷ್ಟಮಿ ಟೈಮಲ್ಲಿ ಕಟ್ಪಾಡಿ ರವಿ ಅವರು ಮಾಡಿದಂತಹ ಕಾಸಿಗೆ ಆ ಮಾಹೆಯಲ್ಲಿ ಇಂಥ ಒಂದು ಕಾಸನ್ನು ದೇಶ ತಂಡದವರು ಕಳೆದ 3 ವರ್ಷದಿಂದ ಮಾಡುವಂಥದ್ದು ತುಂಬಾ ಒಂದು ಸ್ಫೂರ್ತಿದಾಯಕ. ಅದರಿಂದ ಇನ್ನು ಕೂಡ ಮುಂದೆ ಇಂಥ ಟೂರ್ನಮೆಂಟ್ಗೆ ದೇಶ ತಂಡದವರಿಗೆ ದೇವರು ಒಳ್ಳೆಯದು ಸಹಾಯ ಸ್ಫೂರ್ತಿಯನ್ನು ಕೊಡಿ. ಯಾಕಂದರೆ ಇಂಥ ಟೂರ್ನಮೆಂಟ್ ಆರ್ಗನೈಸ್ ಮಾಡಲು ನಾವು ಜಸ್ಟ್ 2 ಅವರ್ಸ್ಗೆ ಬಂದು ಹೋಗ್ತೇವೆ. ಅದರ ಹಿಂದೆ ಒಂದು 2-3 ತಿಂಗಳ ಹಿಂದೆ ಅದರ ಪ್ರಿಪರೇಷನ್ ಸ್ಟಾರ್ಟ್ ಆಗಿರ್ತದೆ. ಯಾಕಂದರೆ ಅದು ಸರಿಯಾಗಿ ಮಾಡಬೇಕು, 2 ದಿನ ಕಂಟಿನ್ಯೂಸ್ ಇಟ್ಕೊಳ್ಳುವಂಥದ್ದು ನಾಟ್ ಎನ್ ಈಸಿ ಟಾಸ್ಕ್. ಅದರಿಂದ ಎಸಿ ತಂಡದವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಥ್ಯಾಂಕ್ ಯು ಸರ್. ತಾವು ಹೇಳಿದಾಗೆ ಇದೊಂದು ಪರಿಕಲ್ಪನೆ ಹುಟ್ಟಿದ್ದು ರವಿ ಕಡ್ಪಾಡಿ ಅವರಿಂದ. ಇಂಥದೊಂದು ಆಲೋಚನೆ ಅವರ ಮುಖೇನ ಹುಟ್ಟಿಕೊಂಡು ಈಗ ಬಹಳಷ್ಟು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರೂ ಇಂಥ ಒಂದು ಪರಿಕಲ್ಪನೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಾಗಿ ಮತ್ತೋರ್ವರು ಆಗಿರ್ತಕ್ಕಂಥ ನಮ್ಮ ಆತ್ಮೀಯರು ಜಿಬು ಸರ್ ತಮ್ಮ ಅನಿಸಿಕೆಯನ್ನ ನೀಡಬೇಕು. Everyone, my Kannada is not good. That's why I think this is the 3rd year I think I have been closely working with Dinesh for this kind of cause, and I feel that immense proud to be a part of this, because we are not doing just a game, but we are also helping our pediatric hematologist children for a cause. I wish all the best for this Spandana Trophy for continuation, and I extend my full support from our hospital side for organizing this. Thanks to Dinesh, Madhukar, AC department, and all the people who have come together, for almost everyone who have worked hard to make this a success. Thank you so much for giving an opportunity, and wishing you all the best, and may God bless you always. Thank you. ಈ ಒಂದು ಸ್ಪಂದನ ಟ್ರೋಫಿ ಇಷ್ಟೆಲ್ಲ ಯಶಸ್ಸಿಗೆ ಕಾರಣ ಆಗಬೇಕಾದ್ರೆ ಇದರಲ್ಲಿ ಹಲವರ ಪರಿಶ್ರಮವಿದೆ. ತುಂಬ ಜನ ಇದರಲ್ಲಿ ಕೆಲವರನ್ನ ನಾವು ಗುರುತಿಸ್ತಾ ಇದ್ದೇವೆ. ಇದರಲ್ಲಿ ಅಂಪೈರ್ಸ್ ಆಗಿ ಸುಲೈಮೈನ್, ಇಬ್ರಾಹಿಂ, ಧೀರಜ್,
ಇದರಲ್ಲಿ ಸುಲೇಮಾನ್ ಇಬ್ರಾಹಿಂ ಬರಬೇಕಾಗಿ ಕೇಳಿಕೊಳ್ತೇವೆ. ಇವರನ್ನ ನಮ್ಮ ಅತಿಥಿಗಳು ಇವರಿಗೆ ಗೌರವ ಸ್ಮರಣಿಕೆಯನ್ನು ಕೊಟ್ಟು ಅಭಿನಂದಿಸಬೇಕಾಗಿ ಕೇಳಿಕೊಳ್ತೇವೆ. ನೆಕ್ಸ್ಟ್ ಧೀರಜ್. ವೀಕ್ಷಕ ವಿವರಣೆಯನ್ನು ನೀಡಿದ ವಿಜಯ್ ಅವರು ಈ ಒಂದು ಪಂದ್ಯಾಟದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಅದರ ಎಲ್ಲ ನಿರ್ವಹಣೆಯನ್ನು ನಿರ್ವಹಿಸಿದ ರತನ್ ಸರ್ ಅವರು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಇವರಿಗೆ ಟಿಪ್ಪು ಸರ್ ಅವರು ಗೌರವ ಸ್ಮರಣಿಕೆಯನ್ನು ಕೊಡಬೇಕಾಗಿ ಇನ್ನೊಬ್ಬರು ನಮ್ಮ ಸಹೋದ್ಯೋಗಿಗಳಾದ ಮಧುಕರ್ ಸರ್ ಅವರನ್ನು ಕರೀತಾ ಇದ್ದೇವೆ. ಇವರು ಎಲ್ಲ ತಮ್ಮ ಕೆಲಸವನ್ನು ಬಿಟ್ಟು 2 ದಿನದಿಂದ ಸಂಜೆ ತನಕ ಇದೇ ಮೈದಾನದಲ್ಲಿ ಇಟ್ಟು ನಮ್ಮೊಂದಿಗೆ ಇದ್ದಾರೆ. ಎಲ್ಲ ಉಸ್ತುವಾರಿಗಳನ್ನು ನೋಡುತ್ತಾ ಇದ್ದಾರೆ. ಅವರಿಗೂ ಸಹ ಜಿಬು ಸರ್ ಅವರು ಗೌರವ ಸ್ಮರಣಿಕೆಯನ್ನು ಕೊಡಬೇಕು. ನೆಕ್ಸ್ಟ್ ಸತೀಶ್ ಎಂ. ಬನ್ನಿ, ಸತೀಶ್ ಮುಲ್ಕಿ ಬನ್ನಿ. ಅವರಿಗೆ ಬಾಲಕೃಷ್ಣ ಸರ್ ಅವರು ಗೌರವ ಸ್ಮರಣಿಕೆಯನ್ನು ಕೊಡಬೇಕು ಕೇಳ್ಕೊಳ್ತಾ ಇದ್ದಾರೆ. ಮೊದಲಿನಿಂದಲೇ ನಮ್ಮೊಂದಿಗಿದ್ದು ಇದರ ಎಲ್ಲರ ನಿರ್ವಹಣೆಯನ್ನು ನೋಡಿಕೊಳ್ಳುತ್ತಾ ಇರುವ ರವಿಕಿರಣ್ ಅವರು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅವರಿಗೆ ನವೀನ್ ಸರ್ ಅವರು ಗೌರವ ಸ್ಮರಣಿಕೆಯನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಇದು 2 ದಿನಗಳಿಂದ ಈ ಪಂದ್ಯಾಟವು ನೇರ ಪ್ರಸಾರಕ್ಕೆ ಸಹಕರಿಸಿರುವ ಸ್ಪೋರ್ಟ್ಸ್ ಕನ್ನಡ ಮುಖ್ಯಸ್ಥರು ಬರಬೇಕಾಗಿ ಇವರಿಗೆ ಸತೀಶ್ ಸರ್ ಅವರು ಗೌರವ ಸ್ಮರಣಿಕೆಯನ್ನು ಕೊಡಬೇಕಾಗಿ. ಗ್ರೌಂಡ್ ಮ್ಯಾನ್ ರತ್ನಾಕರ್ ಅವರು ವೇದಿಕೆಗೆ ಬರಬೇಕಾಗಿ. ಇವರ ಸಹ ಉತ್ತಮ ಸಹಕಾರ ನಮಗೆ ಸಿಕ್ಕಿದೆ. ಇವರಿಗೆ ಅಶೋಕ್ ರಾವ್ ಸರ್ ಅವರು ಸ್ಮರಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಲೈನ್ ಅಂಪೈರ್ ಆಗಿ ಕೆಲಸ ನಿರ್ವಹಿಸಿದ ಇವರಿಗೆ ಗಣ್ಯರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಈ ಒಂದು ಪಂದ್ಯಾಟದ ಸೌಂಡ್ ಸಿಸ್ಟಮ್ ಅನ್ನು ನಿರ್ವಹಿಸಿರುವ ಶಬರಿ ಸೌಂಡ್ಸ್ ಇಂದ ಅವರನ್ನು ಕರೀತಾ ಇದ್ದೇವೆ. ಇವರಿಗೆ ಗಣ್ಯರು
ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತೇವೆ. ಪಂದ್ಯಾಟಕ್ಕೆ ಶಾಮಿಯಾನವನ್ನು ಕೊಟ್ಟಿರುವ ಮಹೇಂದ್ರ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾರೆ. ಇವರಿಗೆ ಗಣ್ಯರು ಗೌರವ ಸ್ಮಾರಕವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಧನ್ಯವಾದಗಳು. ಸರಿ, ಈ ಒಂದು ಸ್ಪಂದನ ಟ್ರೋಫಿ ಸೀಸನ್ 3ಯ ಅಂತಿಮ ಹಂತದಲ್ಲಿ ಧನ್ಯವಾದ ಕಾರ್ಯಕ್ರಮವನ್ನ ಈಗ ನೀಡಲಿಕ್ಕೆ ಇದ್ದಾರೆ. ಸುಜಿತ್ ಅಂಬಲ್ಪಾಡಿ ಅವರು ಬರ್ತಿದ್ದಾರೆ. ಒಂದು ಧನ್ಯವಾದ ಕಾರ್ಯಕ್ರಮ ನೀಡುವಂತ ಕೇಳಿಕೊಳ್ತಾ ಇದ್ದೇವೆ. My Pro-Chancellor, Vice-Chancellor, along with all staff members, HOD, VHO Department, Department of General Services, State Department, Mahe Security Department, COO and Medical Superintendent KH, HOD and Physiotherapy Department MCHP, HOD and Mahe Estate Office, MIT Security Department, Physical Education Department MIT, Ratan Raj sir and HR Department Mahe, Madhukar sir and Operation Team KH, Transport Department Mahe, Ancillary Department and Housekeeping Department of Mahe and MIT, Japan Wheels and spicy breakfast and lunch, Sipra Parkala for cool drinks, Krishna Greens Manipal for plants, Housekeeping Department KH, all donors and volunteers, all captains and players, and all my SC department staff. Thank you so much. ಸರಿ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನ ಸಿಬ್ಬಂದಿ ಬನ್ನಿ, ತಮ್ಮ ಸೇವೆ ಕೂಡ ಇತ್ತು, ಗೌರವ ಸ್ಮರಣಿಕೆಯನ್ನು ಪಡೆದುಕೊಳ್ಳಿ. ಸರಿ, ಥ್ಯಾಂಕ್ ಯು ಸರ್. ಅದೇ ರೀತಿಯಾಗಿ ಸ್ಪಂದನ ಟ್ರೋಫಿ ಸೀಸನ್ 3ಯ ಮುಕ್ತಾಯವನ್ನ ಕಂಡುಕೊಂಡ್ರೆ ಮುಂದಿನ ಫೆಬ್ರವರಿ 3rd ಸ್ಯಾಟರ್ಡೆಗೆ ಸ್ಪಂದನ ಸೀಸನ್ 4 ನಡೀತದೆ. ಈ ಒಂದು ಡೇಟ್ ಅನ್ನ ಈಗಾಗಲೇ ಅನೌನ್ಸ್ ಮಾಡ್ತೇವೆ. ಯಾವ ಶೆಡ್ಯೂಲ್ ಇದ್ರೂ ಕೂಡ ಆಟಗಾರರು ಗಮನಿಸಿಕೊಳ್ಳಿ, 2026ಕ್ಕೆ ಫೆಬ್ರವರಿ 3rd ಸ್ಯಾಟರ್ಡೆ ಸಂಡೇ ಮತ್ತೆ ಸ್ಪಂದನ ಟ್ರೋಫಿ ಸೀಸನ್ 4 ನಡೀತದೆ. ಈಗಾಗಲೇ ದಿನೇಶ್ ಸರ್ ಆಗ್ಲೇ ಹೇಳಿದ್ರು, ಡೇಟ್ ಅನ್ನ ಒಂದೇ ಅನೌನ್ಸ್ ಮಾಡಿ, ಯಾಕಂದ್ರೆ ಸಮಸ್ಯೆಗಳಿರ್ತದೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯ ಸಹಕಾರ ಇರಲಿ ಸರ್, ಥ್ಯಾಂಕ್ ಯು. ಅದೇ ರೀತಿಯಾಗಿ ವಿನ್ನರ್ಸ್ ತಂಡ ಆಗಿರ್ತಕ್ಕಂಥ ಅಕ್ಷಯ್ ಅಚ್ಚು ತಂಡದ ಕ್ಯಾಪ್ಟನ್ ಬಂದು ತಮ್ಮ ಅನಿಸಿಕೆ ಬೇಕಾಗ್ತದೆ. ಅಕ್ಷಯ್ ಬನ್ನಿ. ಸರಿ, ಸ್ಪಂದನ ಟ್ರೋಫಿ ಸೀಸನ್ 3ಯಲ್ಲಿ ಬಹಳ ಪ್ರಮುಖವಾಗಿ ಆಡಿದ್ರಿ. ನಾನು ಕಂಡ ಹಾಗೆ ಉತ್ತಮವಾದ ಆಟವನ್ನು ಆಡಿದ್ರೆ, ವೈಯಕ್ತಿಕವಾಗಿ 48 ಓಟಗಳು ಕೂಡ ಬಂದಿದೆ. ತಮ್ಮ ಒಂದು ಅನಿಸಿಕೆ, ಕಳೆದ ವರ್ಷ ಕೂಡ ಆಡಿದ್ದೀರಿ ಎಂಡ್ ಪಾಯಿಂಟ್ ಕ್ರೀಡಾಂಗಣದಲ್ಲಿ, ಈ ಬಾರಿ ಚಾಂಪಿಯನ್ಸ್ ಆಗಿದ್ದೀರಿ, ತಮ್ಮ ಒಂದು ಮಾತು. ಮತ್ತೆ ಹೇಳಲಿಕ್ಕೆ ಎಂತ ಇಲ್ಲ, ಆಲ್ ಡೆಡಿಕೇಟೆಡ್ ಟು ಅವರ್ ಆಲ್ ಪ್ಲೇಯರ್ಸ್. ಮೊದಲಾಗಿ ನನಗೆ ಈ ಟೂರ್ನಿಯಲ್ಲಿ ನನ್ನನ್ನಾಗಿ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಯಾಕಂದ್ರೆ ಅಂತಿಮ ಹಂತದಲ್ಲಿ ಒಂದು ಕೆಲವೆಲ್ಲ ಲೆಕ್ಕಾಚಾರಗಳೆಲ್ಲ ಆಗಿ ಲಾಸ್ಟಿಗೆ ನೀನೊಂದು ಟೀಮ್ ತಗೋ, ಕ್ಯಾಪ್ಟನ್ಸಿ ತಗೋ ಅಂತ ಹೇಳಿದಕ್ಕೆ ಓಕೆ ಅಂತ ತಗೊಂಡಾದ್ಮೇಲೆ ಅದಕ್ಕೆ ಒಂದು ರೆಸ್ಪಾಂಡ್ ಅನ್ನ ಮಾಡಬೇಕು. ಅದರದ್ದು ಪ್ರತಿಫಲ ಈಗ ಸಿಕ್ಕಿದೆ. ಈ ನಮ್ಗೆ ಇದಕ್ಕೆ ಕೂಡ ಅವಕಾಶವನ್ನ ಮಾಡಿಕೊಟ್ಟದಕ್ಕೆ ಧನ್ಯವಾದವನ್ನು ಹೇಳ್ತಾ ಮಾತನ್ನ ಮುಗಿಸ್ತಾರೆ. ಥ್ಯಾಂಕ್ ಯು. ಅದೇ ರೀತಿಯಾಗಿ ಕಿರಣ್ ಸರ್ ಬನ್ನಿ.
ಬಳಿಕ ಥ್ರೋ ಬಾಲ್ ರನ್ನರ್ಸ್ ವಿನ್ನರ್ಸ್ ತಂಡದ ಕಪ್ತಾನ್ ರೆಡಿ ಇರಿ. ಸರಿ ಸರ್, ಈ ಒಂದು ಫೈನಲ್ ಹಂತದವರೆಗೂ ತಮ್ಮ ಹೋರಾಟ ಬಹಳಷ್ಟು ಇತ್ತು. ಕೊನೆಯದಾಗಿ ಸೆಮಿಫೈನಲ್ ನಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆಗಿದ್ರಿ. ಬಹಳ ನಾನು ಕಂಡ ಹಾಗೆ ಸಿಕ್ಸರ್ ಬೌಂಡರಿಗಳು ಕೂಡ ಬಹಳಷ್ಟು ಸಿಡಿಸ್ತಾ ಇತ್ತು. ಈ ಒಂದು ಸ್ಪಂದನ ಟ್ರೋಫಿಯಲ್ಲಿ ಪಾಲ್ ಪಡೆದಕ್ಕೆ ತಮ್ಮ ಒಂದೆರಡು ಅನಿಸಿಕೆ. ಫಸ್ಟ್ ಆಫ್ ಆಲ್ ಮೊದಲಿಗೆ ಇದು ಸೀಸನ್ one more thing, credit goes to everyone. Here too, I don't want to take anyone. I don't know from AC department, everyone. ಇಲ್ಲಿ ಯಾರು ಇದ್ದೀರಾ ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡಿದ್ದೀರಾ. ಲಾಸ್ಟ್ ಐ ಥಿಂಕ್ ಫ್ರಮ್ ಲಾಸ್ಟ್ 1 month you guys this shows how you guys work so even fourth division as you told confidence support is there. So we'll continue support for it. ಥ್ಯಾಂಕ್ ಯು ಸರ್. ತಮ್ಮ ಸಹಕಾರ ಇನ್ನೂ ಕೂಡ ಇರಲಿ. ತಾವು ಹೇಳಿದಾಗ ಸೀಸನ್ 4 ನಲ್ಲಿ ತಮ್ಮ ಸಹಕಾರ Season 4 ಅಲ್ಲ, let it continue for many seasons. ಸರಿ. ಥ್ಯಾಂಕ್ ಯು. ಇದು ಮಾತು ಅಂದ್ರೆ ಇದು ಹೇಳ್ತಾರೆ, ಯಾಕಂದ್ರೆ ನಮ್ಮೊಂದಿಗೆ ನೀವು ಸದಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿಯಾಗಿ ಥ್ರೋಬಾಲ್ ಕ್ಯಾಪ್ಟನ್ ಸರಳಕ್ಕ ಬನ್ನಿ. ಈ ವರ್ಷ ಮೊದಲಾಗಿ ವಿನ್ನರ್ಸ್ ತಾವು. ನಾನು ಕಂಡ ಹಾಗೆ ಬಹಳಷ್ಟು ವರ್ಷದಿಂದ ಮಾಹೆಯಲ್ಲಿ ಆಡ್ತಾ ಇದ್ದೀರಿ. ಈ ವರ್ಷ ತಮ್ಮ ಥ್ರೋಬಾಲ್ ಪಂದ್ಯಾಟದಲ್ಲಿ ವಿನ್ನರ್ಸ್ ಆಗಿರ್ತಕ್ಕಂಥ ತಾವು ತಮ್ಮ ಎರಡು ಅನಿಸಿಕೆ ಸ್ಪಂದನ ಟ್ರೋಫಿ ಬಗ್ಗೆ. ಥ್ಯಾಂಕ್ ಯು ಮೇಡಮ್. ಅದೇ ರೀತಿಯಾಗಿ ರನ್ನರ್ಸ್ ಅಪ್ ಆಗಿರ್ತಕ್ಕಂಥ ತಂಡದ ಕಪ್ತಾನರು ಬನ್ನಿ. ಆರ್ಲಿನ್ ಮೇಡಮ್. ಕೊನೆಯವರೆಗೂ ಮ್ಯಾಚ್ ಅನ್ನ ಆಡಿದ್ರಿ. ಫೈನಲ್ ನಲ್ಲಿ ಸೋಲನ್ನು ಒಪ್ಪಿಕೊಂಡಿದ್ರಿ. ನಮ್ಗೆ ಇಲ್ಲಿ ಮ್ಯಾಚ್ಗಿಂತ ನಮ್ಮ ಮೂಲ ಉದ್ದೇಶವೇ ಬೇರೆ ಇತ್ತು. ಅದಕ್ಕೆ ಸಪೋರ್ಟ್ ಮಾಡಿದಕ್ಕೆ ತಮ್ಮ ಎರಡು ಮಾತು. ನಮಸ್ಕಾರ ಎಲ್ಲರಿಗೂ. ಮೊದಲು ನಿಯಮದಿಂದ ಕೆಲವೊಂದು ಪ್ಲೇಯರ್ಸ್ ಬರ್ತಾ ಇತ್ತು. ನಮಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಟ್ರಾನ್ಸ್ಪೋರ್ಟದೆಲ್ಲ ಪ್ರಾಬ್ಲಮ್ ಇತ್ತು. ಆದರೂ ಕೂಡ ಇಲ್ಲಿ ಬಂದ ಮೇಲೆ ನೀವೊಂದು ಮಾಡಿಸಿಕೊಂಡ ಒಂದು ಟೀಮ್ಗೆ ನಮ್ಮ ಸಹಕಾರ ಕೊಡಬೇಕಂತ ನಾವು ಇಲ್ಲಿವರೆಗೂ ಬಂದ್ವಿ. ಎಲ್ಲ ಎ ಸಿ ಡಿಪಾರ್ಟ್ಮೆಂಟ್ನ ಎಲ್ಲ ನಿಮಗೆ ಧನ್ಯವಾದಗಳು. ಆ್ಯಕ್ಚುಲಿ ಇದೊಂದು ಒಳ್ಳೆ ಕಾಸ್ಗೋಸ್ಕರ ನೀವೊಂದು ಇದು ಟೂರ್ನಮೆಂಟ್ಸನ್ನು ಇಟ್ಟಿದ್ದೀರಿ. ನೀವು ಆಲ್ರೆಡಿ ಒಂದು ಅನೌನ್ಸ್ ಮಾಡಿದ್ರಿ ನೆಕ್ಸ್ಟ್ ಇಯರ್ಗೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಅಸ್ ದ ಆಪರ್ಚುನಿಟಿ ಟು ಪ್ಲೇ ಆ್ಯಸ್ ಅ ಟೀಮ್. ಸೊ ನಿಮ್ಮ ಟೀಮ್ ಸಹಕಾರವನ್ನು ನಾವು ನೆಕ್ಸ್ಟ್ ಇಯರ್ ಕೂಡ ಕೇಳಿಕೊಳ್ತೀವಿ. ಮತ್ತು ಥ್ಯಾಂಕ್ ಯು ಸೋ ಮಚ್ ಮೇಡಮ್.
ಅದೇ ರೀತಿಯಾಗಿ ಶಾಂತಿ ಮೇಡಮ್ ಬನ್ನಿ. ಥ್ರೋ ಬಾಲ್ ನಲ್ಲಿ ಇನ್ನೊಂದು ಕ್ಯಾಪ್ಟನ್ ಆಗಿದ್ರು ಕೊನೆ ಹಂತದಲ್ಲಿ. ಬನ್ನಿ ಮೇಡಮ್, ಶಾಂತಿ ಮೇಡಮ್ ಬನ್ನಿ. ತಮ್ಮ ಅನಿಸಿಕೆ ಬಹಳಷ್ಟು ಮುಖ್ಯ ಆಗ್ತದೆ. ಡ್ಯೂಟಿಗಳ ಅಡ್ಜಸ್ಟ್ಮೆಂಟ್ಗೆ ತಮ್ಮ ಬಹಳಷ್ಟು ಸಹಕಾರ ನೀಡಿದ್ರಿ, ತುಂಬಾ ಸಪೋರ್ಟ್ ಇತ್ತು. ಎಲ್ರಿಗೂ ನಮಸ್ಕಾರ. ಇನ್ನೇನೋ ಒಂದು ಆಡಿದ್ವಿ, ನಾವೊಂದು ಸಪರೇಟ್ ಟೀಮ್ ಅಂತ ಆಡ್ಲಿಲ್ಲ. ಎಲ್ಲರನ್ನು ನೋಡುವಾಗ ಎಲ್ಲರೂ ನಮ್ಮವರೇ, ಎಲ್ಲಿ ನೋಡಿದ್ರು ನಮ್ಮವರೇ ಇದ್ದಾರೆ, ಎಲ್ಲರ ಪರಿಚಯದವರೇ ಇದ್ದಾರೆ. ಸ್ಪಂದನ ಅಂದ್ರೆ ನಮ್ಗೊಂದು ಹುರುಪು ಯಾವಾಗಲೂ. 3 ವರ್ಷದಿಂದ ನಾವು ಈ ಸಹಯೋಗದೊಂದಿಗೆ ಇದ್ದೇವೆ. ಕಸ್ತೂರ್ಬಾ ಆಸ್ಪತ್ರೆ ಯಾವತ್ತು ನಮ್ಮ ಪೇಷಂಟ್ಸಿಗೋಸ್ಕರ ಯಾರಾದ್ರೂ ಏನಾದ್ರೂ ಒಂದು ಹೆಜ್ಜೆ ಮುಂದಿಟ್ರೆ ಯಾವತ್ತು ಕಸ್ತೂರ್ಬಾ ಆಸ್ಪತ್ರೆ ಇಲ್ಲ ಅಂತ ಹೇಳಲೇ ಇಲ್ಲ. ಮ್ಯಾನೇಜ್ಮೆಂಟ್ ಯಾವತ್ತು ಸಪೋರ್ಟಿವ್ ಆಗಿರ್ತದೆ. ಅದೇ ರೀತಿ ನಮ್ಮ ಡಿಪಾರ್ಟ್ಮೆಂಟ್ ಕೂಡ, ನರ್ಸಿಂಗ್ ಡಿಪಾರ್ಟ್ಮೆಂಟ್ ಯಾವತ್ತಿಗೂ ಯಾವ ನರ್ಸ್ ಹತ್ರ ಕೇಳಿದ್ರು ಪೇಷಂಟ್ ಅಂದ್ರೆ, ಪೇಷಂಟಿಗೆ ಏನಾದ್ರೂ ಉಪಕಾರ ಯಾರಿಂದಾದ್ರೂ ಆಗ್ತದೆ ಅಂದ್ರೆ ನಾವು ಮುಂದೆ ಇರ್ತೇವೆ. ಆ ಹೆಜ್ಜೆಯಲ್ಲಿ ನಾವು 3 ವರ್ಷದಿಂದ ಕೂಡ AC ಡಿಪಾರ್ಟ್ಮೆಂಟ್ ಇದ್ದೇವೆ. ಕ್ರೀಡೆಯಲ್ಲಿ ಈಗ ನೋಡಿದ್ರೆ ನೀವು, KH ಗೆ ಸಿಕ್ಕಿದೆ 2 ಪ್ರೈಸ್ ಕೂಡ ಕ್ರಿಕೆಟ್ ಅಲ್ಲಿ. ಥ್ರೋ ಬಾಲ್ ಅಲ್ಲಿ ಕೂಡ ನಮ್ಮದೇ ಟೀಮು. ಸರಳ ಮೇಡಮ್ ಬೇರೆ ಯಾರು ಅಲ್ಲ, ನಾವೊಂದೇ ಟೀಮು. ಮತ್ತೆ ಆರ್ಲಿನ್ ಕೂಡ ನನ್ನದೇ ಸ್ಟಾಫ್. ಸೊ ಉಡುಪಿ ಬೇರೆ ಅಲ್ಲ, ನಮಗೆ ಕಸ್ತೂರ್ಬಾ ಆಸ್ಪತ್ರೆ ಬೇರೆ ಅಲ್ಲ, ಎಲ್ಲವೂ ಒಂದೇ ಸೂರಿನಡಿಯಲ್ಲಿರುವಂತಹ ಸಂಸ್ಥೆಗಳು. ಹಾಗಾಗಿ ಎಲ್ಲರನ್ನು ನೋಡುವ ಖುಷಿ ಆಗ್ತದೆ. ನಮಗೆ ಟ್ರೋಫಿ ಬೇಡ, ಆದರೆ ನಾವು ನಿಮ್ಮೆಲ್ಲ ಫ್ರೆಂಡ್ಶಿಪ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಎಲ್ಲರಿಗೂ ದೇವರು ಆರೋಗ್ಯ ಹಾಗೂ ಈ ಫ್ರೆಂಡ್ಶಿಪ್ ಅನ್ನು ಇದೇ ತರ ನಡ್ಕೊಂಡು ಹೋಗುವಂತಹ ಶಕ್ತಿ, ಬುದ್ಧಿ ಎಲ್ಲ ಕೊಟ್ಟು, ಆ ಪುಟ್ಟ ಪುಟ್ಟ ಮಕ್ಕಳನ್ನು ನಿನ್ನೆ ನೀವು ನೋಡಿದ್ರಿ, ಅವರ ಹೆತ್ತವರ ಸಂಕಟ ಅದು ನಿಜವಾಗಿ ಆಸ್ಪತ್ರೆಯಲ್ಲಿ ನೋಡಿದ್ರೆ ಮಾತ್ರ ನಮ್ಗೆ ಗೊತ್ತಾಗ್ತದೆ. ನಾವು ದಿನ ಅವರ ಜೊತೆ ಇರುವಂತವರು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಜೊತೆ ಇರಲೇಬೇಕು, ಮುಂದಿನ ಇರ್ತೇವೆ. ಆಲ್ರೆಡಿ ಡೇಟ್ ಅನೌನ್ಸ್ ಮಾಡಿದ್ರಿ, ಇನ್ನು ಮುಂದೆ ಹೆಚ್ಚಿನ ಸಹಕಾರವನ್ನು ನೀಡ್ತೇವೆ ಅಂತ ಒಂದು ಭರವಸೆಯನ್ನು ನೀಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ಸಂಜೆ, ನಮಸ್ಕಾರಗಳು. ಥ್ಯಾಂಕ್ ಯು ಮೇಡಮ್. ಅದೇ ರೀತಿಯಾಗಿ ನಮ್ಮ ಉಡುಪಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಯಶ್ಪಾಲ್ ಸುವರ್ಣ ಅವರು ಆಗಮಿಸಿಕೊಂಡಿದ್ದಾರೆ. ಅವರಿಗೆ ಒಂದು ಸ್ಪಂದನ ಟ್ರೋಫಿಯಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದೆ. ಮುಖ್ಯ ವೇದಿಕೆಗೆ ಬನ್ನಿ ಸರ್. ಸರಿ, ಥ್ಯಾಂಕ್ ಯು ಸರ್. ತಮ್ಮ ಸಮಯದ ಅಭಾವದಿಂದ ಕೂಡ ನಮ್ಮೊಂದಿಗೆ ಸಹಕರಿಸಿದಿರಿ. ಈ ಒಂದು ಸ್ಪಂದನ ಟ್ರೋಫಿ ಸೀಸನ್ 3 ಇದರ ಬಗ್ಗೆ ತಮ್ಮ ಒಂದು ಅನಿಸಿಕೆ ಸರ್. ಒಡೆಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣನನ್ನು ಗ್ರಾಮದ ನೆಲೆಗುರಿರುವ ಎಲ್ಲ ದೈವ ದೇವತೆಗಳಿಗೆ ಮನದಲ್ಲಿ ಸ್ಮರಿಸುತ್ತಾ, ಸ್ಪಂದನ ಟ್ರಾಫಿ 2025 ಸಮಾರೋಪ ಸಮಾರಂಭದ ಶುಭ ಸಂದರ್ಭದಲ್ಲಿ ಇರುವ ಎಲ್ಲ ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ ಒಂದು ಬಹಳ ಭಾವನಾತ್ಮಕವಾದ ಒಂದು ಕ್ರೀಡಾಕೂಟ ಅಂದರೆ ಬಹಳ ಒಂದು ವಿಶೇಷದ ರೀತಿಯಲ್ಲಿ ನಿತ್ಯದ ಜೀವನ ಸಮಾಜದಲ್ಲಿ ಸಮಸ್ಯೆಗೊಳಗಾದವರ ಒಂದು ಸ್ಪಂದನ ಟ್ರಾಫಿ ಸಮಾಜ ವಿಶೇಷವಾದ ಸಂದರ್ಭದಲ್ಲಿ ಸಲ್ಲಿಸುತ್ತೇವೆ. ಅದೇ ರೀತಿ ಒಂದು ಕ್ರಿಕೆಟ್ ಇರ್ಬೋದು, ಇತರ ಸ್ಪೋರ್ಟ್ಸ್ ಇವೆಂಟ್ ಭಾಗವಹಿಸಿದಂಥ ಸಮಾಜದಲ್ಲಿ ಸದಾ ಇರಲಿ ಅಂತ ದೇವರನ್ನ ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ಮಾತಾಡ್ತೀನಿ.
ಥ್ಯಾಂಕ್ ಯು ಸರ್. ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡುವನ್ನ ಮಾಡಿಕೊಂಡು ಸ್ಪಂದನ ಟ್ರೋಫಿ ಸೀಸನ್ 3ಗೆ ಆಗಮಿಸಿಕೊಂಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಸ್ಪಂದನ ಟ್ರೋಫಿಯ ಈ ಒಂದು ಪಾಲು ಪಡೆದಕ್ಕೆ ಎಸಿ ಡಿಪಾರ್ಟ್ಮೆಂಟ್ ತಮ್ಮೊಂದಿಗೆ ಸದಾ ಇರ್ತದೆ ಎನ್ನುವಂತ ವಿಚಾರವನ್ನ ತೊಡಗಿಸಿಕೊಂಡು ಈಗಾಗಲೇ ಸ್ಕೋರರ್ ಲೈವ್ ಸ್ಕೋರರ್ ಆಗಿ ಗುರುತಿಸಿಕೊಂಡಿರ್ತಕ್ಕಂಥ ಪರೀಕ್ಷಿತ ಬರಬೇಕು. ಅವರಿಗೆ ರತನ್ ರಾಜ್ ಸರ್ ಅವರು ಮೊಮೆಂಟ್ ಅನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪರೀಕ್ಷಿತ್ ಬನ್ನಿ. ಅದೇ ರೀತಿಯಾಗಿ ಸ್ಪೋರ್ಟ್ಸ್ ಕನ್ನಡ ಲೈವ್ ನ KRK ಸರ್ ಬನ್ನಿ. ತಮ್ಮ ಅನಿಸಿಕೆ ನಮಗೆ ಬಹಳಷ್ಟು ಮುಖ್ಯ ಆಗ್ತದೆ. ಯಾಕಂದ್ರೆ ಕ್ರಿಕೆಟ್ ನಲ್ಲಿ ರಾಜ್ಯ ಟೆನ್ನಿಸ್ ಬಾಲ್ ನಲ್ಲಿ 90ರ ದಶಕದಲ್ಲಿ ಇರುವಂತಹ ಆಟಗಾರರನ್ನು ಇತ್ತೀಚೆಗೆ ಗುರುತಿಸಿಕೊಂಡು ಅವರನ್ನ ಪ್ರತಿಯೊಂದು ವಿಚಾರದಲ್ಲಿ ಅವರ ಆಗುಹೋಗುಗಳನ್ನ ಬರವಣಿಗೆ ಮೂಲಕ ಗುರುತಿಸಿಕೊಂಡು ಅದೇ ರೀತಿಯಾಗಿ ರಾಜ್ಯ ಟೆನ್ನಿಸ್ ನಲ್ಲಿ ಅಪ್ಡೇಟ್ ಆಗ್ತಾ ಇರುವಂತ ಎಲ್ಲ ಆಟಗಾರರ ಹುಟ್ಟುಹಬ್ಬದ ವಿಷಯ ಆಗಿರ್ಬೋದು, ಪ್ರತಿಯೊಂದರ ವಿಚಾರವನ್ನ ಈಗ ತಾವು ತಮ್ಮ ಪೇಜ್ ನಲ್ಲಿ ಯಾವಾಗಲೂ ದಾಖಲಿಸಿಕೊಳ್ತೇರಿ. ಲೆಜೆಂಡ್ ಲೀಗ್ ಅನ್ನುವಂತಹ ಒಂದು ಕ್ರಿಕೆಟ್ಗೆ ಅಂಕಿತವನ್ನ ತಾವು ಬುನಾದಿಯನ್ನ ಹಾಕಿದವರು. ಇತ್ತೀಚೆಗೆ ಬಸ್ಸೂರಿನಲ್ಲಿ ಕೂಡ ಆ ಒಂದು ಕಾನ್ಸೆಪ್ಟ್ ಆಗಿದೆ. ಅದೇ ರೀತಿಯಾಗಿ ಸ್ಪಂದನ ಟ್ರೋಫಿ 2 ಸೀಸನ್ ನಲ್ಲಿ ತಾವು ನಮ್ಗೆ ಲೈವ್ ಅನ್ನ ನೀಡಿದಿರಿ. ಸದ್ಯ ಈ ಒಂದು ಸ್ಪಂದನ ಟ್ರೋಫಿಯ ಬಗ್ಗೆ ಮತ್ತೆ ಕ್ರಿಕೆಟ್ ನ ಬಗ್ಗೆ ತಮ್ಮ ಒಂದು ಒಲವು ಯಾವ ರೀತಿ ಇದೆ ಅಂತ 2 ಮಾತನ್ನ ನೀಡಿ. ಈ ಸ್ಪೋರ್ಟ್ಸ್ ಕನ್ನಡದ ವಿಚಾರವಾಗಿ ನಾನು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಸಂಚಾರ ಮಾಡಿದ್ದೆ. ಕಾರಣ ಒಂದು 5-6 ವರ್ಷದಿಂದ ಈ ಕೆಲಸ ಮಾಡಿದ್ದೆ. ಆದರೆ ಇಷ್ಟು ಒಳ್ಳೆ ಟೂರ್ನಿಮೆಂಟ್ ಅಂದರೆ ಈ ಗುಡ್ ಕಾಸ್ ಅಂತ ಹೇಳಿದ್ರೆ ಕ್ಯಾನ್ಸರ್ ಪೇಷಂಟ್ರಿಗೆ ಇವರು ಸಹಾಯ ಮಾಡ್ತಿದ್ರು ನೋಡಿದರೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದರೆ, ನಿನ್ನೆ ಬೆಳಿಗ್ಗೆ ಆ ಕ್ಯಾನ್ಸರ್ ಪೇಷಂಟ್ ಮಕ್ಕಳಿಂದವೇ ಉದ್ಘಾಟನೆ ಮಾಡಿದರು, ಅವರಿಂದಲೇ ಪ್ರಶಸ್ತಿ ಕೊಡಿಸಿದ್ರು. ಇದೆಲ್ಲ ಒಂದು ಭಾವುಕ ಸನ್ನಿವೇಶ ಸೃಷ್ಟಿ ಆಯ್ತು ಮನಸ್ಸಲ್ಲಿ. ಇದು ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ನಾಂದಿ ಹಾಡ್ತದೆ. ಹಾಗೆ ಸ್ಪಂದನ ಟ್ರೋಫಿ ಆಯ್ಸ್ ನಿಮ್ಮೆಲ್ಲರ ಈ ಒಗ್ಗಟ್ಟು, ಮಾನವೀಯ ಕಳಕಳಿ ನಿಮ್ಮದು, ಮತ್ತೆ ಬಡ ಕ್ಯಾನ್ಸರ್ ಪೇಷಂಟ್ ನಿಮ್ಮ ಕಳಕಳಿ, ನಿಮ್ಮ ಸ್ಪಂದನೆ ಇದು ನಿಜವಾಗ್ಲೂ ಇತರರಿಗೆ ಪ್ರೇರಣೆ ಆಗ್ತದೆ ಅಂತ ಹೇಳ್ತಾ ನಾನು ಈ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದೇ ರೀತಿ ಸ್ಪಂದನ ಸೀಸನ್ 3 ಅಲ್ಲಿ ಕೂಡ ಸಹಕಾರ ಇರಲಿ. ನಾವು ನಿಮ್ಮೊಂದಿಗೆ ಇದ್ದೇವೆ. ಥ್ಯಾಂಕ್ ಯು. ಎಲ್ಲ ಡಿಪಾರ್ಟ್ಮೆಂಟ್ ನ ಎಸಿ ಡಿಪಾರ್ಟ್ಮೆಂಟ್ ಎಲ್ಲ ಸದಸ್ಯರು, ಅದೇ ರೀತಿಯಾಗಿ ಈ ಒಂದು ಟೂರ್ನಿಗೆ ಸಹಕಾರವನ್ನ ನೀಡಿರ್ತಕ್ಕಂಥ ಎಲ್ಲರೂ ಕೂಡ ಬನ್ನಿ. ಗ್ರೂಪ್ ಫೋಟೋ ಸೆಷನ್ ಇರ್ತದೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳು ಕೂಡ ಇದ್ದಾರೆ ನಮ್ಮೊಂದಿಗೆ.
ಒಂದು ನಿಮಿಷ. ಥ್ಯಾಂಕ್ ಯು ಸರ್. ಅದೇ ರೀತಿಯಾಗಿ ಥ್ಯಾಂಕ್ ಯು ಸತೀಶ್ ಸರ್. ಎಲ್ಲರಿಗೂ ಕೂಡ ಈ ಒಂದು ಸ್ಪಂದನ ಟ್ರೋಫಿಯಲ್ಲಿ ಕೊನೆಯ ಹಂತದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸಿಕೊಂಡು ಎಸಿ ವಿಭಾಗದಲ್ಲಿ ಸಹಕರಿಸಿರ್ತಕ್ಕಂಥ ಎಲ್ಲರೂ ಕೂಡ ರತನ್ ಸರ್, ಸರಿ, ಈ ಒಂದು ಸ್ಪಂದನ ಟ್ರೋಫಿ ಸೀಸನ್ 3 ಅಲ್ಲಿ ಬೊಂಬೆಗಳಾಗಿರ್ತಕ್ಕಂಥ ಅನಿಲ, ಅಭಿ, ಅದೇ ರೀತಿಯಾಗಿ ರೋಹಿತ್, ತಮ್ಮ ಸೇವೆ ಕೂಡ ನಮ್ಗೆ ಇರ್ತದೆ. ಥ್ಯಾಂಕ್ ಯು ಸೋ ಮಚ್.